ಅಂದು ಸಂಜೆ ಮಡಿಕೇರಿಯ ಬೆಟ್ಟಗಳ ನಡುವೆ ಮಂಜು ಕವಿದಿತ್ತು. ನನ್ನ ಎಸ್ಟೇಟ್ ಬಂಗಲೆಯ ಬೃಹತ್ ಹಜಾರದಲ್ಲಿ ಹಂಡೆದೀಪಗಳ ಬೆಳಕು ಚಿನ್ನದ ಬಣ್ಣದಲ್ಲಿ ಮಿನುಗುತ್ತಿತ್ತು. ನಾನು ಸುಮಿತ್ರಾ, 45 ವರ್ಷದ ತುಂಬು ಜೀವನವನ್ನು ಕಂಡವಳು. ಆದರೂ ನನ್ನ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಕಾಣುವ ನನ್ನ ರೂಪಕ್ಕೆ ವಯಸ್ಸು ಸೋತು ಶರಣಾದಂತಿತ್ತು. ಅಂದು ನಾನು ಧರಿಸಿದ್ದ ಕಡು ಕೆಂಪು ಬಣ್ಣದ ಶಿಫಾನ್ ಸೀರೆ ನನ್ನ ಮೈಮಾಟವನ್ನು ನಾಜೂಕಾಗಿ ಆವರಿಸಿತು. ಕಿವಿಯಲ್ಲಿದ್ದ ವಜ್ರದ ಓಲೆಗಳು ದೀಪದ ಬೆಳಕಿಗೆ ಕಣ್ಣು ಕೊರೈಸುವಂತೆ ಹೊಳೆಯುತ್ತಿದ್ದವು. ನನ್ನ ಉದ್ದನೆಯ ತೇವದ ಕೂದಲು ಬೆನ್ನಿನ ಮೇಲೆ ಹರಡಿತು ಮತ್ತು ಮೈಗೆ ಹಚ್ಚಿಕೊಂಡಿದ್ದ ದುಬಾರಿ ವಿದೇಶಿ ಅತ್ತರಿನ ಸುಗಂಧ ಇಡೀ ಕೋಣೆಯನ್ನು ಆವರಿಸಿತು. ನನ್ನ ಗಂಡ ಪ್ರಕಾಶ್ ಕಾಫಿ ಎಸ್ಟೇಟ್ ಮತ್ತು ಟಿಂಬರ್ ಬಿಸಿನೆಸ್ ಎಂದು ಯಾವಾಗಲೂ ದೇಶ ವಿದೇಶ ಸುತ್ತುವವರು. ಈ ದೊಡ್ಡ ಅರಮನೆಯಲ್ಲಿ ಕೆಲಸದವರ ದಂಡೆ ಇದ್ದರೂ ನನ್ನ ಮನಸ್ಸಿನ ಮೂಲೆಯಲ್ಲಿ ಅಗಾಧವಾದ ಶೂನ್ಯವಿತ್ತು. ನನಗೆ ಬೇಕಾಗಿದ್ದು ಅಧಿಕಾರವಲ್ಲ, ಹಣವಲ್ಲ, ಬದಲಾಗಿ ನನ್ನ ಅಸ್ತಿತ್ವವನ್ನು ಗುರುತಿಸುವ, ನನ್ನ ಸೌಂದರ್ಯವನ್ನು ಆರಾಧಿಸುವ ಒಂದು ಜೀವಂತ ಕಣ್ಣು. ಆ ಸಂಜೆ ನಾನು ಬಾಲ್ಕನಿಯಲ್ಲಿ ನಿಂತು ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಗೇಟಿನ ಕಡೆಗೆ ನೋಡುತ್ತಿದ್ದೆ. ಆಗ ಅಲ್ಲಿ ಕಂಡ ದೃಶ್ಯ ನನ್ನ ಗಮನ ಸೆಳೆಯಿತು. ಗೇಟಿನ ಬಳಿ ಸೆಕ್ಯೂರಿಟಿ ಜೊತೆ ಒಬ್ಬ ಯುವಕ ವಾದ ಮಾಡುತ್ತಿದ್ದ. ಅವನ ಹೆಸರು ರಘು ಎಂದು ನಂತರ ತಿಳಿಯಿತು. ಸುಮಾರು 26 ವರ್ಷದ ಆ ಸುಂದರ ಯುವಕ ಮಳೆಯಲ್ಲಿ ನೆನೆದು ಹೋಗಿದ್ದ. ಅವನ ಬಟ್ಟೆಗಳು ಹಳೆಯದಾಗಿದ್ದರೂ ಮೈಮೇಲೆ ಅಂಟಿಕೊಂಡಿದ್ದ ಶರ್ಟ್ ಅವನ ದೃಢವಾದ ದೇಹವನ್ನು ಎತ್ತಿ ತೋರಿಸುತ್ತಿತ್ತು. ಅವನ ಮುಖದಲ್ಲಿ ಹತಾಶೆ ಇತ್ತು, ಆದರೆ ಕಣ್ಣುಗಳಲ್ಲಿ ಯಾವುದೋ ಸಾಧಿಸುವ ಛಲವಿತ್ತು. ಅವನು ಕೈಯಲ್ಲಿ ಒಂದು ಹಳೆಯ ಫೈಲ್ ಹಿಡಿದು, ದಯವಿಟ್ಟು ಮೇಡಂ ಅವರನ್ನೊಮ್ಮೆ ನೋಡಲು ಬಿಡಿ, ನನ್ನ ತಾಯಿಯ ಆಪರೇಷನ್ಗೆ ಹಣ ಬೇಕು, ಇಲ್ಲಿ ಕೆಲಸ ಸಿಕ್ಕರೆ ಸಾಕು ಎಂದು ಅಂಗಲಾಚುತ್ತಿದ್ದ. ಸೆಕ್ಯೂರಿಟಿ ಅವನನ್ನು ಕುತ್ತಿಗೆ ಹಿಡಿದು ಹೊರಗೆ ದಬ್ಬಲು ಹೋದಾಗ, ನಿಲ್ಲಿಸಿ ಎಂದು ನಾನು ಮೇಲಿಂದಲೇ ಗಟ್ಟಿಯಾಗಿ ಕೂಗಿದೆ. ನನ್ನ ಧ್ವನಿ ಕೇಳುತ್ತಿದ್ದಂತೆ ಇಡೀ ವಾತಾವರಣ ಸ್ತಬ್ಧವಾಯಿತು. ನಾನು ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರುವಾಗ ನನ್ನ ಸೀರೆಯ ಸೆರಗು ನೆಲಕ್ಕೆ ತಾಕುತ್ತಿತ್ತು. ರಘು ತಲೆ ಎತ್ತಿ ನನ್ನನ್ನು ನೋಡಿದ. ಆ ಕ್ಷಣದಲ್ಲಿ ಅವನ ಕಣ್ಣುಗಳಲ್ಲಿ ಕಂಡ ಆಶ್ಚರ್ಯ ಮತ್ತು ನನ್ನ ಸೌಂದರ್ಯವನ್ನು ಕಂಡು ಬೆರಗಾದ ರೀತಿ ನನಗೆ ಇಷ್ಟವಾಯಿತು. ಅವನು ನನ್ನನ್ನು ಯಾವುದೋ ದೇವತೆಯಂತೆ ನೋಡುತ್ತಿದ್ದ. ನಾನು ಅವನ ಹತ್ತಿರ ಹೋಗಿ ನಿಂತಾಗ ಅವನ ಮೈಯಿಂದ ಮಳೆ ನೀರು ಮತ್ತು ಬೆವರಿನ ಮಿಶ್ರಿತ ವಾಸನೆ ಬರುತ್ತಿತ್ತು. ಅದು ನನಗೆ ಅಸಹ್ಯವೆನಿಸಲಿಲ್ಲ, ಬದಲಾಗಿ ಆ ಸ್ಟೆರೈಲ್ ಎಸಿ ರೂಮುಗಳಿಗಿಂತ ಈ ಮಣ್ಣಿನ ವಾಸನೆ ವಿಭಿನ್ನವಾಗಿ ಆಕರ್ಷಕವಾಗಿ ಕಂಡಿತು. ಏನಾಗಬೇಕು ನಿನಗೆ ಎಂದು ನನ್ನ ದನಿಯಲ್ಲಿ ಸ್ವಲ್ಪ ದರ್ಪ ಮತ್ತು ಹೆಚ್ಚು ಮಾಧುರ್ಯ ಬೆರೆಸಿ ಕೇಳಿದೆ. ಅವನು ನಡುಗುತ್ತಾ, ಮೇಡಂ, ನಾನು ಡ್ರೈವರ್ ಕೆಲಸ ಕೇಳಿಕೊಂಡು ಬಂದೆ. ಊರಲ್ಲಿ ನಮಗೆ ಜಮೀನಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಸಾಲದ ಬಾಧೆ ತಾಳಲಾರದೆ ಇಲ್ಲಿಗೆ ಬಂದೆ. ಪ್ರಕಾಶ್ ಸಾಹೇಬ್ರು ದಾನ ಧರ್ಮ ಮಾಡ್ತಾರೆ ಅಂತ ಕೇಳಿದ್ದೆ ಎಂದನು. ನಾನು ಮುಗುಳ್ನಕ್ಕೆ. ಪ್ರಕಾಶ್ ದಾನ ಮಾಡುವುದು ಕೇವಲ ಪೇಪರ್ನಲ್ಲಿ ಹೆಸರು ಬರಲು ಮಾತ್ರ ಎಂದು ನನಗೆ ಮಾತ್ರ ಗೊತ್ತಿತ್ತು. ಸಾಹೇಬ್ರು ಊರಲ್ಲಿಲ್ಲ ರಘು, ಆದರೆ ಈ ಮನೆಯ ಯಜಮಾನಿ ನಾನಿದ್ದೇನೆ. ನಿನಗೆ ಇಲ್ಲಿ ಕೆಲಸ ಸಿಗಬೇಕೆಂದರೆ ಮೊದಲು ನೀನು ನನ್ನ ನಂಬಿಕೆಯನ್ನು ಗಳಿಸಬೇಕು ಎಂದು ಹೇಳಿದೆ. ನನ್ನ ಮಾತು ನೇರವಾಗಿದ್ದರೂ ಅದರ ಒಳಾರ್ಥ ಬೇರೆಯೇ ಇತ್ತು. ಅವನ ಅಸಹಾಯಕತೆ ನನ್ನ ಪಾಲಿಗೆ ಒಂದು ಆಟದ ವಸ್ತುವಿನಂತೆ ಕಂಡಿತು. ಈ ಸುಂದರ ಯುವಕನನ್ನು ನನ್ನ ಏಕಾಂತದ ಗೆಳೆಯನನ್ನಾಗಿ, ಸೇವಕನನ್ನಾಗಿ ಬದಲಾಯಿಸಿಕೊಳ್ಳುವ ಆಲೋಚನೆ ಮಿಂಚಿನಂತೆ ಬಂದು ಹೋಯಿತು. ಒಳಗೆ ಬಾ, ಒದ್ದೆಯಾಗಿದ್ದೀಯಾ, ಬಟ್ಟೆ ಬದಲಾಯಿಸು ಎಂದು ಆದೇಶಿಸಿದೆ. ರಘು ನನ್ನ ಮಾತನ್ನು ನಂಬಲಾಗದೆ ದೇವರಿಗೆ ನಮಸ್ಕರಿಸುವಂತೆ ಕೈ ಮುಗಿದು ನನ್ನ ಹಿಂದೆ ಬಂದ. ಅವನಿಗೆ ತಿಳಿದಿರಲಿಲ್ಲ ಅವನು ಪ್ರವೇಶಿಸುತ್ತಿರುವುದು ಕೇವಲ ಬಂಗಲೆಯನ್ನಲ್ಲ, ಬದಲಾಗಿ ನನ್ನ ಆಸೆಗಳ ಚಕ್ರವ್ಯೂಹವನ್ನು ಎಂದು. ಅವನ ಕಷ್ಟಕ್ಕೆ ಪರಿಹಾರ ಸಿಗುವ ಭರವಸೆಯಲ್ಲಿ ಅವನು ತನ್ನ ಸ್ವಾಭಿಮಾನವನ್ನೇ ಅಡವಿಡಲು ಸಿದ್ಧನಾಗಿ ನಿಂತಿದ್ದ. ರಘು ಸ್ನಾನ ಮುಗಿಸಿ ಗೆಸ್ಟ್ ರೂಮಿನಿಂದ ಹೊರಬಂದಾಗ ಅವನ ರೂಪವೇ ಬದಲಾಗಿತ್ತು. ನಾನು ಅವನಿಗೆ ನೀಡಿದ ಪ್ರಕಾಶ್ ಅವರ ಹಳೆಯದಾದ ಆದರೆ ಬ್ರಾಂಡೆಡ್ ಬಿಳಿ ಬಣ್ಣದ ಲಿನೆನ್ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಅವನ ಮೈಕಟ್ಟಿಗೆ ಕರಾರುವಾಕ್ಕಾಗಿ ಒಪ್ಪಿತ್ತು. ಒದ್ದೆಯಾದ ತಲೆಗೂದಲು ಹಣೆಯ ಮೇಲೆ ಬಿದ್ದಿತ್ತು. ಸ್ನಾನದ ಸಾಬೂನಿನ ಪರಿಮಳ ಅವನ ಸುತ್ತ ಹರಡಿತ್ತು. ಅವನು ಹಜಾರಕ್ಕೆ ಬಂದು ನಿಂತಾಗ ಅಲ್ಲಿನ ಅದ್ದೂರಿ ಅಲಂಕಾರವನ್ನು ಕಂಡು ಕಂಗೆಟ್ಟವನಂತೆ ಕಾಣುತ್ತಿದ್ದ. ಕಾಲಿಗೆ ಹಾಕಿದ್ದ ಹಳೆಯ ಚಪ್ಪಲಿಗಳನ್ನು ಬಾಗಿಲ ಹಿಂದೆಯೇ ಬಿಟ್ಟು ಬರಿಗಾಲಲ್ಲಿ ನಿಂತಿದ್ದ ಅವನ ವಿನಯತೆ ನನ್ನಲ್ಲಿ ಒಂದು ವಿಚಿತ್ರವಾದ ಸಂತೋಷವನ್ನು ಉಂಟುಮಾಡಿತು. ನಾನು ವೆಲ್ವೆಟ್ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಕೈಯಲ್ಲಿ ಬಿಸಿ ಕಾಫಿಯ ಮಗ್ ಹಿಡಿದುಕೊಂಡಿದ್ದೆ. ನನ್ನ ಕಣ್ಣುಗಳು ಅವನ ಮೇಲೆಯೇ ನೆಟ್ಟಿದ್ದವು. ಅವನ ಪ್ರತಿಯೊಂದು ಚಲನವಲನವನ್ನು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಬಾ ರಘು, ಅಲ್ಲಿ ಯಾಕೆ ನಿಂತೆ? ಒಳಗೆ ಬಾ ಎಂದು ನಾನು ಮೃದುವಾಗಿ ಕರೆದೆ. ಅವನು ಸಂಕೋಚದಿಂದಲೇ ಹೆಜ್ಜೆ ಇಡುತ್ತಾ ಸೋಫಾದ ಹತ್ತಿರ ಬಂದು ನೆಲದ ಮೇಲೆ ಕುಳಿತುಕೊಳ್ಳಲು ಹೋದ. ತಕ್ಷಣ ನಾನು ನಗುತ್ತಾ, ಅಯ್ಯೋ, ಅದೇನು ಮಾಡ್ತಿದ್ದೀಯಾ? ನೀನು ಇನ್ನು ಮುಂದೆ ಈ ಮನೆಯ ಕೆಲಸದವನಲ್ಲ, ನನ್ನ ನಂಬಿಕಸ್ಥ, ಆ ಕುರ್ಚಿಯ ಮೇಲೆ ಕೂತ್ಕೋ ಎಂದು ಆದೇಶಿಸಿದೆ. ನನ್ನ ದನಿಯಲ್ಲಿ ಅಧಿಕಾರವಿತ್ತು, ಆದರೆ ಅದು ಪ್ರೀತಿಯ ಲೇಪನದೊಂದಿಗೆ ಬಂದಿತ್ತು. ರಘು ಅಂಜುತ್ತಲೇ ಕುರ್ಚಿಯ ತುದಿಯಲ್ಲಿ ಕುಳಿತ. ಅವನ ಕೈಗಳು ನಡುಗುತ್ತಿದ್ದವು. ಅಷ್ಟರಲ್ಲಿ ನಮ್ಮ ಮನೆಯ ಹಳೆಯ ಅಡುಗೆಯವನು ರಾಮಣ್ಣ ಕಾಫಿ ಮತ್ತು ತಿಂಡಿಯ ತಟ್ಟೆಯನ್ನು ತಂದು ಟೀಪಾಯ್ ಮೇಲೆ ಇಟ್ಟ. ರಾಮಣ್ಣನಿಗೆ ಈ ಮನೆಯ ಇತಿಹಾಸವೆಲ್ಲ ಗೊತ್ತು. ರಘುವನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದ ರಾಮಣ್ಣ ತನ್ನ ಮೀಸೆಯಡಿ ಮುಸಿಮುಸಿ ನಗುತ್ತಾ, ಅಮ್ಮಾವ್ರೆ, ಇವ್ರು ಹೊಸಬ್ರಾ? ಸಾಹೇಬ್ರ ಕಾರು ಓಡಿಸೋಕೇನೋ ಗಟ್ಟಿಮುಟ್ಟಾಗೇ ಇದ್ದಾನೆ, ಆದ್ರೆ ಈ ಅರಮನೆ ಕಾರುಬಾರು ತಡೆಯುವ ಶಕ್ತಿ ಇದೆಯಾ ಇವನಿಗೆ ಎಂದು ದ್ವಂದ್ವಾರ್ಥದಲ್ಲಿ ವ್ಯಂಗ್ಯವಾಗಿ ಕೇಳಿದ. ರಾಮಣ್ಣನ ಮಾತು ನನಗೆ ಅರ್ಥವಾಯಿತು, ಆದರೆ ರಘುವಿಗೆ ಅದು ಕೇವಲ ಕೆಲಸದ ಬಗ್ಗೆ ಎಂದು ಅನಿಸಿತು. ರಾಮಣ್ಣ, ಇವನು ರಘು.
ಇವನ ಅಮ್ಮನಿಗೆ ಹುಷಾರಿಲ್ಲವಂತೆ. ಪಾಪ, ಸಹಾಯ ಕೇಳಿಕೊಂಡು ಬಂದಿದ್ದಾನೆ. ನೀನು ಜಾಸ್ತಿ ಮಾತಾಡದೆ ನಿನ್ನ ಕೆಲಸ ನೋಡ್ಕೋ ಎಂದು ಗದರಿಸಿದೆ. ರಾಮಣ್ಣ ತಲೆ ಆಡಿಸುತ್ತಾ ಒಳಗೆ ಹೋದ. ನಾನು ರಘುವಿನ ಕಡೆ ತಿರುಗಿ, ರಘು, ನಿನ್ನ ಅಮ್ಮನ ಆಪರೇಷನ್ಗೆ ಎಷ್ಟು ಹಣ ಬೇಕು ಎಂದು ನೇರವಾಗಿ ಕೇಳಿದೆ. ಅವನು ತಲೆ ತಗ್ಗಿಸಿ, 2 ಲಕ್ಷ ಬೇಕು ಮೇಡಮ್. ಡಾಕ್ಟರ್ ಹೇಳಿದ್ದಾರೆ, ತಡ ಮಾಡಿದರೆ ಕಷ್ಟ ಅಂತ. ಊರಲ್ಲಿರೋ ಸಣ್ಣ ಜಮೀನು ಮಾರಿದ್ರು 50,000 ಸಿಗಲ್ಲ, ಅದ್ಕೆ ಸಾಹೇಬ್ರ ಹತ್ರ ಕೇಳೋಣ ಅಂತ ಬಂದೆ ಎಂದು ಗದ್ಗದಿತನಾದ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಎದ್ದು ಅವನ ಹತ್ತಿರ ಹೋದೆ. ನನ್ನ ಪರ್ಸ್ನಿಂದ 50,000 ರೂಪಾಯಿಗಳ ಕಟ್ಟನ್ನು ತೆಗೆದು ಟೀಪಾಯ್ ಮೇಲೆ ಇಟ್ಟೆ. ರಘು ಆ ಹಣವನ್ನು ನೋಡಿ ಬೆರಗಾದ. ಇದು ಅಡ್ವಾನ್ಸ್ ಅಷ್ಟೇ. ನೀನು ನನ್ನ ಮಾತು ಕೇಳಿ ಈ ಮನೆಯ ಜವಾಬ್ದಾರಿ ನೋಡಿಕೊಂಡರೆ ಬಾಕಿ ಹಣವನ್ನು ನಾನೇ ಆಸ್ಪತ್ರೆಗೆ ಕಟ್ಟುತ್ತೇನೆ. ಪ್ರಕಾಶ್ ಅವರಿಗೆ ಇದೆಲ್ಲ ಹೇಳುವ ಅಗತ್ಯವಿಲ್ಲ. ಈ ವಿಷಯ ನಿನಗೂ ನನಗೂ ಮಾತ್ರ ಸೀಮಿತವಾಗಿರಲಿ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ರಘು ತಕ್ಷಣ ಕುರ್ಚಿಯಿಂದ ಎದ್ದು ನನ್ನ ಕಾಲಿಗೆ ಅಡ್ಡ ಬಿದ್ದ. ಮೇಡಮ್, ನೀವು ಮನುಷ್ಯರಲ್ಲ, ದೇವತೆ. ನನ್ನ ಪಾಲಿನ ದೇವರು ನೀವು. ನೀವು ಏನು ಹೇಳ್ತೀರೋ ಅದನ್ನ ಚಾಚು ತಪ್ಪದೆ ಮಾಡ್ತೀನಿ. ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮ ನಂಬಿಕೆ ಉಳಿಸಿಕೊಳ್ತೀನಿ ಎಂದು ಅಳುತ್ತಾ ಹೇಳಿದ. ನಾನು ಅವನ ಭುಜ ಹಿಡಿದು ಮೇಲೆತ್ತಿದೆ. ಅವನ ಗಡಸು ಭುಜಗಳ ಸ್ಪರ್ಶ ನನ್ನ ಬೆರಳುಗಳಿಗೆ ತಂಪೆನಿಸಿತು. ಅಳಬೇಡ ರಘು. ನನಗೆ ಪ್ರಾಣ ಕೊಡುವವರು ಬೇಕಿಲ್ಲ, ಜೊತೆಗೆ ನಿಲ್ಲುವವರು ಬೇಕು. ಈ ದೊಡ್ಡ ಮನೆಯಲ್ಲಿ ನಾನು ಒಂಟಿ. ನನಗೆ ನಂಬಿಕಸ್ಥ ಗೆಳೆಯನಂತೆ ಇರಬೇಕು ನೀನು ಎಂದು ಹೇಳಿದೆ. ಆ ಕ್ಷಣದಲ್ಲಿ ಅವನ ಕೃತಜ್ಞತೆ ಮತ್ತು ನನ್ನ ಮೋಹದ ಬಲೆ ಒಂದಕ್ಕೊಂದು ಹೆಣೆದುಕೊಳ್ಳಲಾರಂಭಿಸಿತು. ಅವನು ನನ್ನನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದ, ಆದರೆ ನಾನು ಅವನನ್ನು ನನ್ನ ಏಕಾಂತದ ಆಟಿಕೆಯೆಂದೇ ಭಾವಿಸಿದ್ದೆ. ಹೊರಗೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು, ಆದರೆ ನನ್ನ ಮನಸ್ಸಿನಲ್ಲಿದ್ದ ಯೋಜನೆಗಳು ಈಗಷ್ಟೇ ಚಿಗುರೊಡೆಯುತ್ತಿದ್ದವು. ರಘು ಈಗ ಸಂಪೂರ್ಣವಾಗಿ ನನ್ನ ಕೈವಶವಾಗಿದ್ದ. ಅವನ ಅಸಹಾಯಕತೆಯೇ ನನ್ನ ಅಸ್ತ್ರವಾಗಿತ್ತು. ದಿನಗಳುಳಿದಂತೆ ರಘು ಈ ಅರಮನೆಯ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದ್ದ. ಆರಂಭದಲ್ಲಿ ಕೇವಲ ಡ್ರೈವರ್ ಆಗಿ ಬಂದವನು ಈಗ ನನ್ನ ಪರ್ಸನಲ್ ಕೇರ್ ಟೇಕರ್ ಹಂತಕ್ಕೆ ಏರಿದ್ದ. ನಾನು ಅವನಿಗೆ ಕೆಲಸದವನ ಯೂನಿಫಾರ್ಮ್ ಹಾಕಲು ಬಿಡಲಿಲ್ಲ. ಬದಲಾಗಿ ಶಾಪಿಂಗ್ ಮಾಲ್ನಿಂದ ದುಬಾರಿ ಜೀನ್ಸ್ ಮತ್ತು ಟೀಪ್ ಶರ್ಟ್ಗಳನ್ನು ತರಿಸಿಕೊಟ್ಟೆ. ಈಗ ಅವನು ಕೆಲಸದವನಂತೆ ಕಾಣುತ್ತಿರಲಿಲ್ಲ. ಬದಲಾಗಿ ಈ ಎಸ್ಟೇಟ್ನ ಮ್ಯಾನೇಜರ್ ಅಥವಾ ಮನೆಯ ಸದಸ್ಯನಂತೆ ಕಂಗೊಳಿಸುತ್ತಿದ್ದ. ಅವನಲ್ಲಿ ಅಡಗಿದ್ದ ಹಳ್ಳಿಯ ಮುಗ್ಧತೆ ನಿಧಾನವಾಗಿ ಮರೆಯಾಗಿ ನಗರದ ನಡವಳಿಕೆಗಳು ಮತ್ತು ಅಚ್ಚುಕಟ್ಟುತನ ಮೈಗೂಡತೊಡಗಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಭಕ್ತಿ ಮತ್ತು ಭಯ ಮಾತ್ರ ಹಾಗೆಯೇ ಇತ್ತು. ಅದು ನನಗೆ ಬೇಕಾಗಿದ್ದ ಮುಖ್ಯ ಅಸ್ತ್ರವಾಗಿತ್ತು. ಒಂದು ದಿನ ಸಂಜೆ ಮನೆಯಲ್ಲಿ ವಿಪರೀತ ಬೋರ್ ಎನಿಸುತ್ತಿತ್ತು. ರಘು, ಜೀಪ್ ತೆಗೆ. ಎಸ್ಟೇಟ್ನ ವ್ಯೂ ಪಾಯಿಂಟ್ ಕಡೆ ಹೋಗಿ ಬರೋಣ ಎಂದು ಆದೇಶಿಸಿದೆ. ರಘು ತಕ್ಷಣ ಓಡಿ ಬಂದು ಜೀಪ್ ಸ್ಟಾರ್ಟ್ ಮಾಡಿದ. ನಾನು ಮುಂದಿನ ಸೀಟಿನಲ್ಲಿ ಅವನ ಪಕ್ಕದಲ್ಲೇ ಕುಳಿತೆ. ಸಾಮಾನ್ಯವಾಗಿ ಡ್ರೈವರ್ ಪಕ್ಕ ಯಜಮಾನಿ ಕೂರುವುದಿಲ್ಲ, ಆದರೆ ನಾನು ಆ ನಿಯಮವನ್ನು ಮುರಿದಿದ್ದೆ. ಜೀಪ್ ಕಾಫಿ ತೋಟದ ಕಿರಿದಾದ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ತಂಪಾದ ಗಾಳಿ ನನ್ನ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ರಘು ಡ್ರೈವಿಂಗ್ ಮಾಡುತ್ತಿದ್ದರೂ ಅವನ ಗಮನವೆಲ್ಲ ನನ್ನ ಮೇಲೆಯೇ ಇತ್ತು. ಅವನು ಗೇರ್ ಬದಲಾಯಿಸುವಾಗ ಅವನ ಮೊಣಕೈ ನನ್ನ ಸೀರೆಗೆ ತಾಗುತ್ತಿತ್ತು. ಪ್ರತಿ ಬಾರಿಯೂ ಅವನು ಸಾರಿ ಮೇಡನ್ ಎನ್ನುತ್ತಿದ್ದ. ನಾನು ಮಾತ್ರ ಕಿರುನಗುತ್ತಾ, ಪರವಾಗಿಲ್ಲ ರಘು, ನಿನ್ನ ಗಮನ ರಸ್ತೆಯ ಮೇಲಿರಲಿ ಎನ್ನುತ್ತಿದ್ದೆ. ನಾವು ಬೆಟ್ಟದ ತುದಿಯನ್ನು ತಲುಪಿದಾಗ ಸೂರ್ಯ ಮುಳುಗುತ್ತಿದ್ದ. ಆಕಾಶ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಅಲ್ಲಿ ಜನ ಸಂಚಾರವಿರಲಿಲ್ಲ, ಕೇವಲ ಪಕ್ಷಿಗಳ ಕಲರವ ಮತ್ತು ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಾನು ಜೀಪ್ನಿಂದ ಇಳಿದು ಬೆಟ್ಟದ ಅಂಚಿಗೆ ನಡೆದೆ. ರಘು ನನ್ನ ಹಿಂದೆ ಬಂದು ನಿಂತ. ರಘು, ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ? ಆದರೆ ಇದನ್ನು ನೋಡೋಕೆ ಪ್ರಕಾಶ್ಗೆ ಸಮಯವೇ ಇಲ್ಲ. ಅವರಿಗೆ ಬರೀ ಹಣ, ಬಿಸಿನೆಸ್ ಅಷ್ಟೇ ಮುಖ್ಯ ಎಂದು ನಾನು ನಿಟ್ಟುಸಿರು ಬಿಟ್ಟೆ. ನನ್ನ ಸ್ವರದಲ್ಲಿ ಅಸಹಾಯಕತೆಯನ್ನು ತುಂಬಿದೆ. ರಘು ಧೈರ್ಯ ಮಾಡಿ, ಮೇಡಮ್, ಸಾಹೇಬ್ರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ. ನೀವು ಅರಮನೆಯಲ್ಲಿರಬೇಕಾದ ರಾಣಿ. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನಗೆ ಸಹಿಸೋಕೆ ಆಗಲ್ಲ ಎಂದ. ಅವನ ಮಾತಿನಲ್ಲಿ ಈಗ ಧೈರ್ಯ ಹೆಚ್ಚಾಗಿತ್ತು. ನನ್ನ ಸಾಮೀಪ್ಯ ಅವನಿಗೆ ಮಾತನಾಡುವ ಶಕ್ತಿ ನೀಡಿತು. ನಾನು ತಿರುಗಿ ಅವನ ಹತ್ತಿರ ಬಂದೆ. ನೀನು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ತೀಯ ರಘು. ನಿನ್ನ ಅಮ್ಮನ ಆಪರೇಷನ್ ಬಗ್ಗೆ ಚಿಂತೆ ಬಿಡು. ನಾಳೆನೇ ನಾನು ಆಸ್ಪತ್ರೆಗೆ ಬಾಕಿ ಹಣ ಕಳಿಸ್ತೀನಿ ಎಂದೆ. ಈ ಮಾತು ಕೇಳಿ ರಘು ಭಾವುಕನಾದ. ಅವನು ನನ್ನ ಕೈಗಳನ್ನು ಹಿಡಿದುಕೊಂಡು, ಮೇಡಮ್, ನಿಮ್ಮ ಋಣ ನಾನು ಸತ್ತರೂ ತೀರಿಸಲ್ಲ. ನೀವು ಹೇಳಿದ್ರೆ ಬೆಟ್ಟದಿಂದ ಬೇಕಾದ್ರೂ ಹಾರ್ತೀನಿ ಎಂದ. ಅವನ ಸ್ಪರ್ಶದಲ್ಲಿ ನಡುಕವಿತ್ತು. ಆ ಸಂಜೆಯ ಮಬ್ಬು ಕತ್ತಲಿನಲ್ಲಿ ತಂಪಾದ ಗಾಳಿಯ ನಡುವೆ ಅವನ ಬೆಚ್ಚಗಿನ ಕೈಗಳ ಸ್ಪರ್ಶ ನನಗೆ ಹಿತವೆನಿಸಿತು. ನಾನು ಅವನ ಕೈಗಳನ್ನು ಬಿಡಿಸಿಕೊಳ್ಳಲಿಲ್ಲ. ಬದಲಾಗಿ ಅವನ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ, ನನಗೆ ನೀನು ಬೆಟ್ಟದಿಂದ ಹಾರೋದು ಬೇಡ ರಘು. ನನಗೆ ನೀನು ಸದಾ ನನ್ನ ಪಕ್ಕದಲ್ಲೇ ಇರಬೇಕು, ನನ್ನ ನೆರಳಾಗಿ, ನನ್ನ ರಕ್ಷಕನಾಗಿ ಎಂದು ಪಿಸುಗುಟ್ಟಿದೆ. ಅದೇ ಸಮಯಕ್ಕೆ ನನ್ನ ಫೋನ್ ರಿಂಗ್ ಆಯಿತು. ಅದು ಪ್ರಕಾಶ್. ಆ ರಿಂಗ್ ಟೋನ್ ನಮ್ಮಿಬ್ಬರ ಏಕಾಂತವನ್ನು ಭಂಗ ಮಾಡಿತು. ರಘು ಬೆಚ್ಚಿ ಬಿದ್ದು ಹಿಂದೆ ಸರಿದ. ನಾನು ಫೋನ್ ರಿಸೀವ್ ಮಾಡಿ, ಹಲೋ. ಹೌದು, ಎಸ್ಟೇಟ್ನಲ್ಲೇ ಇದ್ದೀನಿ. ಇಲ್ಲ, ಇನ್ನೂ ಕೆಲಸ ಮುಗಿದಿಲ್ಲ ಎಂದು ಒಣಧ್ವನಿಯಲ್ಲಿ ಮಾತನಾಡಿ ಫೋನ್ ಇಟ್ಟೆ. ನಂತರ ರಘುವಿನ ಕಡೆ ತಿರುಗಿ ನೋಡಿದೆ. ಅವನ ಮುಖದಲ್ಲಿ ಈಗ ಗೊಂದಲವಿತ್ತು.
ನನ್ನ ಗಂಡನ ಫೋನ್ ಕಾಲ್ ಅವನಿಗೆ ವಾಸ್ತವವನ್ನು ನೆನಪಿಸಿತು. ಆದರೆ ನಾನು ಅವನ ಗೊಂದಲವನ್ನು ಪರಿಹರಿಸಲು ನಗುತ್ತಾ, ಹೋಗೋಣ ಬಾ ರಘು, ಕತ್ತಲಾಗುತ್ತಿದೆ. ಆದರೆ ನೆನಪಿರಲಿ, ಈ ಸಂಜೆ ಈ ಮಾತುಗಳು ನಮ್ಮಿಬ್ಬರಿಗೆ ಸೀಮಿತ ಎಂದು ಹೇಳಿ ಜೀಪ್ ಹತ್ತಿದೆ. ರಘು ಮೌನವಾಗಿ ಜೀಪ್ ಸ್ಟಾರ್ಟ್ ಮಾಡಿದ. ಆದರೆ ಅವನ ಮನಸ್ಸು ಅಲ್ಲೇ ಬೆಟ್ಟದ ತುದಿಯಲ್ಲಿ ನಾನು ಆಡಿದ ಮಾತುಗಳ ಸುತ್ತ ಗಿರಕಿ ಹೊಡೆಯುತ್ತಿತ್ತು. ಅವನನ್ನು ನಾನು ಮಾನಸಿಕವಾಗಿ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದೆ. ಪ್ರಕಾಶ್ ಊರಿಗೆ ಮರಳಿದ ದಿನವೇ ನಮ್ಮ ಎಸ್ಟೇಟ್ ಬಂಗಲೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಅವರು ತಮ್ಮ ಹೊಸ ಬಿಸಿನೆಸ್ ಡೀಲ್ ಕುದುರಿಸಿದ ಖುಷಿಗೆ ದೊಡ್ಡ ಪಾರ್ಟಿಯನ್ನು ಆಯೋಜಿಸಿದರು. ಊರಿನ ಗಣ್ಯರು, ಬಿಸಿನೆಸ್ ಪಾರ್ಟ್ನರ್ಗಳು ಮತ್ತು ರಾಜಕಾರಣಿಗಳಿಂದ ಹಾಲ್ ತುಂಬಿ ತುಳುಕುತ್ತಿತ್ತು. ನಾನು ಅಂದು ಕಡು ನೀಲಿ ಬಣ್ಣದ ವೆಲ್ವೆಟ್ ಸೀರೆ ಉಟ್ಟು ವಜ್ರದ ಹಾರವನ್ನು ಧರಿಸಿ ಆ ಪಾರ್ಟಿಯ ಕೇಂದ್ರ ಬಿಂದುವಾಗಿದ್ದೆ. ನನ್ನ ಮುಖದಲ್ಲಿ ಕೃತಕವಾದ ನಗು ಇತ್ತೇ ಹೊರತು ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ನನ್ನ ಕಣ್ಣುಗಳು ಆ ಜನಜಂಗುಳಿಯ ನಡುವೆಯೂ ರಘುವನ್ನೇ ಹುಡುಕುತ್ತಿದ್ದವು. ರಘು ಅಂದು ಬಿಳಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿ ಅತಿಥಿಗಳ ಸತ್ಕಾರದಲ್ಲಿ ಬ್ಯುಸಿಯಾಗಿದ್ದ. ಅವನು ಓಡಾಡಿಕೊಂಡು ಕೆಲಸ ಮಾಡುತ್ತಿದ್ದ ರೀತಿ ಎಲ್ಲರ ಗಮನ ಸೆಳೆಯುತ್ತಿತ್ತು. ಆದರೆ ಪ್ರಕಾಶ್ಗೆ ಅದು ಸಹಿಸಲಾಗಲಿಲ್ಲ. ಅವರಿಗೆ ರಘು ಕೇವಲ ಒಬ್ಬ ಕೆಲಸದವನು, ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಪಾರ್ಟಿಯ ಮಧ್ಯದಲ್ಲಿ ರಘು ಡ್ರಿಂಕ್ಸ್ ಟ್ರೇ ಹಿಡಿದುಕೊಂಡು ಬರುತ್ತಿದ್ದಾಗ ಕುಡಿದ ಮತ್ತಿನಲ್ಲಿದ್ದ ಪ್ರಕಾಶ್ ಅವರ ಸ್ನೇಹಿತನೊಬ್ಬ ಅವನಿಗೆ ಡಿಕ್ಕಿ ಹೊಡೆದ. ಟ್ರೇನಲ್ಲಿದ್ದ ಗ್ಲಾಸ್ಗಳು ನೆಲಕ್ಕೆ ಬಿದ್ದು ಚೂರಾದವು. ಶಬ್ದಕ್ಕೆ ಇಡೀ ಹಾಲ್ ನಿಶ್ಶಬ್ದವಾಯಿತು. ತಪ್ಪೇನೂ ರಘುವಿನದಾಗಿರಲಿಲ್ಲ. ಆದರೆ ಪ್ರಕಾಶ್ ತನ್ನ ಸ್ನೇಹಿತನ ಮುಂದೆ ಜಂಬ ತೋರಿಸಲು ರಘುವಿನ ಕೆನ್ನೆಗೆ ಜೋರಾಗಿ ಬಾರಿಸಿದರು. ರಾಸ್ಕಲ್, ಕಣ್ಣು ಕಾಣಲ್ವಾ ನಿನಗೆ? ಎಲ್ಲಿಂದ ಎತ್ಕೊಂಡು ಬರ್ತಾರೋ ಇಂಥವ್ರನ್ನ? ಗೆಟ್ ಔಟ್ ಎಂದು ಪ್ರಕಾಶ್ ಅರಚಿದರು. ರಘುವಿನ ಕೆನ್ನೆ ಕೆಂಪಾಗಿತ್ತು. ಅವನ ಕಣ್ಣಲ್ಲಿ ಅವಮಾನದ ನೀರು ತುಂಬಿಕೊಂಡಿತ್ತು. ಅವನು ನನ್ನ ಕಡೆ ನೋಡಿದ. ಆ ನೋಟದಲ್ಲಿ ನಾನೇನು ತಪ್ಪು ಮಾಡಿದೆ ಮೇಡಂ ಎಂಬ ಪ್ರಶ್ನೆ ಇತ್ತು. ನಾನು ಅಲ್ಲಿ ಏನೂ ಮಾತನಾಡಲಾಗದ ಸ್ಥಿತಿಯಲ್ಲಿದ್ದೆ. ಪತಿಯ ಎದುರು ಮಾತನಾಡುವ ಧೈರ್ಯ ನನಗಿರಲಿಲ್ಲ ಅನ್ನೋದಕ್ಕಿಂತ ನಾಟಕದ ಮುಂದಿನ ಭಾಗಕ್ಕೆ ಇದು ಸರಿಯಾದ ಸಮಯವಲ್ಲ ಎಂದು ಸುಮ್ಮನಿದ್ದೆ. ರಘು ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದ. ಪಾರ್ಟಿ ಮುಗಿದ ಮೇಲೆ ರಾತ್ರಿ ಸುಮಾರು 11 ಗಂಟೆಗೆ ಎಲ್ಲರೂ ತೆರಳಿದ್ದರು. ಪ್ರಕಾಶ್ ಕುಡಿದ ಅಮಲಿನಲ್ಲಿ ಮಲಗಿದ್ದರು. ನಾನು ಮೆಲ್ಲಗೆ ಹಿತ್ತಲ ಕಡೆ ಹೋದೆ. ಅಲ್ಲಿನ ಕತ್ತಲೆಯಲ್ಲಿ ರಘು ಕಲ್ಲಿನ ಬೆಂಚ್ ಮೇಲೆ ಕುಳಿತು ಅಳುತ್ತಿದ್ದ. ನಾನು ಅವನ ಹತ್ತಿರ ಹೋಗಿ ಅವನ ಭುಜದ ಮೇಲೆ ಕೈ ಇಟ್ಟೆ. ಅವನು ಉಲಿಕ್ಕಿ ಬಿದ್ದು ಎದ್ದು ನಿಂತ. ಮೇಡಂ, ನಾನು ತಪ್ಪು ಮಾಡಿಲ್ಲ, ಆದರೂ ಸಾಹೇಬ್ರು ಹೊಡೆದರು. ನಾನು ಇಲ್ಲಿ ಕೆಲಸ ಮಾಡಲ್ಲ, ಊರಿಗೆ ಹೋಗ್ತೀನಿ ಎಂದು ಗದ್ಗದಿತನಾದ. ನಾನು ಅವನ ಕಣ್ಣೀರು ಒರೆಸಿದೆ. ಗೊತ್ತು ರಘು, ಪ್ರಕಾಶ್ಗೆ ಮನುಷ್ಯತ್ವ ಇಲ್ಲ. ಅವರು ಹಣದ ಮದದಲ್ಲಿ ಹೀಗೆ ಆಡ್ತಾರೆ. ಆದರೆ ನೀನು ಹೋಗ್ಬಿಟ್ರೆ ನಾನೇನು ಮಾಡ್ಲಿ? ಈ ನರಕದಲ್ಲಿ ನನಗೆ ನೀನೊಬ್ಬನೇ ಆಸರೆ. ಇವತ್ತು ಅವರು ನಿನಗೆ ಹೊಡೆದಾಗ ಆ ಏಟು ನಿನಗಲ್ಲ, ನನ್ನ ಎದೆಗೆ ಬಿದ್ದಂತಾಯ್ತು ಎಂದು ಹೇಳುತ್ತಾ ನಾನು ಅವನ ಎದೆಗೆ ಒರಗಿದೆ. ನನ್ನ ಈ ನಡೆ ಅವನನ್ನು ಕಂಗೆಡಿಸಿತು. ಯಜಮಾನಿ ತನ್ನ ತೋಳಲ್ಲಿ ಅಳುತ್ತಿರುವುದನ್ನು ಕಂಡು ಅವನ ಕೋಪವೆಲ್ಲ ಕರಗಿ ಹೋಯಿತು. ಅಯ್ಯೋ ಮೇಡನ್, ನೀವು ಅಳಬೇಡಿ. ನಿಮಗೋಸ್ಕರ ನಾನು ಎಂಥ ಅವಮಾನ ಬೇಕಾದ್ರೂ ಸಹಿಸಿಕೊಳ್ತೀನಿ. ನೀವು ಹೇಳಿದ್ರೆ ಪ್ರಕಾಶ್ ಸಾಹೇಬ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಎಂದ. ನಾನು ತಲೆಯೆತ್ತಿ ಅವನನ್ನು ನೋಡಿದೆ. ಚಂದ್ರನ ಬೆಳಕಿನಲ್ಲಿ ಅವನ ಮುಖ ಅಮಾಯಕವಾಗಿ ಕಾಣುತ್ತಿತ್ತು. ಕ್ಷಮೆ ಕೇಳೋದು ಬೇಡ ರಘು, ಬರೀ ಸಹಿಸಿಕೊಳ್ಳೋದು ಬೇಡ. ನಮಗೆ ಸಮಯ ಬರುತ್ತೆ. ಅಲ್ಲಿವರೆಗೂ ನೀನು ನನ್ನ ಜೊತೆಯಿರು. ನನಗೆ ನೀನು ಬೇಕು ಎಂದು ಹೇಳಿ ಅವನ ಕೈಗಳನ್ನು ನನ್ನ ಕೆನ್ನೆಗೆ ಒತ್ತಿಕೊಂಡೆ. ಆ ಸ್ಪರ್ಶ ಅವನ ನರನಾಡಿಗಳಲ್ಲಿ ವಿದ್ಯುತ್ ಸಂಚರಿಸುವಂತೆ ಮಾಡಿತು. ಅವನು ನನ್ನನ್ನು ಕೇವಲ ಒಬ್ಬ ಯಜಮಾನಿಯಾಗಿ ನೋಡುತ್ತಿರಲಿಲ್ಲ, ಈಗ ನಾನೊಬ್ಬ ಅಬಲೆ, ಪ್ರೀತಿಗಾಗಿ ಹಪಾಪಿಸುವ ಸ್ತ್ರೀ ಎಂದು ಅವನಿಗೆ ಅನ್ನಿಸಿತು. ಪ್ರಕಾಶ್ ಮೇಲಿದ್ದ ಸಿಟ್ಟು ನನ್ನ ಮೇಲಿನ ಅನುಕಂಪ ಮತ್ತು ಪ್ರೀತಿಯಾಗಿ ಬದಲಾಯಿತು. ನಾನು ಅವನನ್ನು ಮಾನಸಿಕವಾಗಿ ಎಷ್ಟು ಆಳಕ್ಕೆ ತಳ್ಳಿದ್ದೆ ಎಂದರೆ ಅವನು ನನಗಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧನಾಗಿದ್ದ. ಅಂದು ರಾತ್ರಿ ಅವನು ನನ್ನನ್ನು ಬಿಟ್ಟು ಹೋಗಲಿಲ್ಲ, ಬದಲಾಗಿ ನನ್ನ ಕಾವಲುಗಾರನಾಗಿ, ನನ್ನ ಗುಲಾಮನಾಗಿ ಅಲ್ಲೇ ಉಳಿದುಕೊಂಡ. ನಮ್ಮಿಬ್ಬರ ನಡುವಿನ ಮೌನದಲ್ಲಿ ಒಂದು ಭಯಂಕರವಾದ ಒಪ್ಪಂದ ನಡೆದು ಹೋಗಿತ್ತು. ಮರುದಿನ ಬೆಳಿಗ್ಗೆಯೇ ಪ್ರಕಾಶ್ ತುರ್ತು ಕೆಲಸದ ಮೇಲೆ ಬೆಂಗಳೂರಿಗೆ ಹೊರಟು ಹೋದರು. ಅವರು ಕಾರು ಹತ್ತಿ ಗೇಟ್ ದಾಟುತ್ತಿದ್ದಂತೆ ನನ್ನ ಎದೆಯ ಮೇಲಿದ್ದ ಭಾರವೊಂದು ಇಳಿದಂತಾಯಿತು. ಮಡಿಕೇರಿಯಲ್ಲಿ ಅಂದು ಧಾರಾಕಾರ ಮಳೆ ಸುರಿಯುತ್ತಿತ್ತು. ಆಕಾಶ ಕಪ್ಪಿಟ್ಟಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಉತ್ಸಾಹವಿತ್ತು. ನಾನು ಮನೆಯ ಕೆಲಸದವರಿಗೆಲ್ಲ ಬೇಗನೆ ರಜೆ ಕೊಟ್ಟು ಕಳುಹಿಸಿದೆ. ಸಂಜೆಯಾಗುತ್ತಿದ್ದಂತೆ ಆ ದೊಡ್ಡ ಬಂಗಲೆಯಲ್ಲಿ ಉಳಿದಿದ್ದು ಕೇವಲ ನಾವಿಬ್ಬರೇ, ನಾನು ಮತ್ತು ರಘು. ನಾನು ಅಡುಗೆ ಕೋಣೆಗೆ ಹೋದೆ. ಸಾಮಾನ್ಯವಾಗಿ ಅಡುಗೆಯವರು ಮಾಡುವ ಕೆಲಸವದು, ಆದರೆ ಅಂದು ನಾನೇ ಸ್ವತಃ ಪಾಯಸ ಮತ್ತು ಪುಲಾವ್ ಮಾಡಿದೆ. ಮನೆಯ ಡೈನಿಂಗ್ ಟೇಬಲ್ ಮೇಲೆ ಮೇಣದ ಬತ್ತಿಗಳನ್ನು ಹಚ್ಚಿಟ್ಟೆ. ವಿದ್ಯುತ್ ಇರಲಿಲ್ಲವಾದ್ದರಿಂದ ಆ ಮೇಣದ ಬತ್ತಿಯ ಮಂದ ಬೆಳಕು ಇಡೀ ಕೋಣೆಗೆ ಮಾಯಾಲೋಕದ ಸ್ಪರ್ಶ ನೀಡಿತು. ಮಳೆಯ ಶಬ್ದದ ಹೊರತಾಗಿ ಬೇರೆ ಯಾವುದೇ ಶಬ್ದವಿರಲಿಲ್ಲ. ರಘುವಾ ಎಂದು ನಾನು ಮಹಡಿಯಿಂದ ಮೆಲ್ಲಗೆ ಕರೆದೆ. ರಘು ಮೆಟ್ಟಿಲುಗಳನ್ನು ಏರಿ ಬಂದ. ನನ್ನನ್ನು ನೋಡಿದ ತಕ್ಷಣ ಅವನು ಸ್ತಬ್ಧನಾದ. ನಾನು ಬಿಳಿ ಬಣ್ಣದ ನೈಟಿ ಧರಿಸಿದ್ದೆ. ಅದರ ಮೇಲೆ ತೆಳುವಾದ ಶಾಲು ಹೊದ್ದುಕೊಂಡಿದ್ದೆ. ನನ್ನ ಮುಖದಲ್ಲಿನ ಕಳೆ ಅಂದು ಅವನಿಗಾಗಿ ಕಾಯುತ್ತಿದ್ದ ಪ್ರೇಮಿಯಂತಿತ್ತು. ಮೇಡಂ, ಎಲ್ಲರೂ ಹೋಗಿದ್ದಾರೆ.
ನಿಮಗೆ ಭಯವಾಗ್ತಿದ್ಯಾ ಎಂದು ಅವನು ಅಮಾಯಕವಾಗಿ ಕೇಳಿದ. ನಾನು ಮುಗುಳ್ನಗುತ್ತಾ ಅವನ ಹತ್ತಿರ ಹೋದೆ. ನನ್ನ ರಕ್ಷಕ ಇಲ್ಲೇ ಇರುವಾಗ ನನಗೇಕೆ ಭಯ ರಘು? ಬಾ ಊಟ ಮಾಡೋಣ ಎಂದು ಅವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಹತ್ತಿರ ಕರೆದೊಯ್ದೆ. ಅವನು ಹಿಂಜರಿಯುತ್ತಾ, ಅಯ್ಯೋ ಬೇಡ ಮೇಡಂ, ನಾನು ಅಡುಗೆ ಮನೇಲಿ ಊಟ ಮಾಡ್ತೀನಿ. ನಿಮ್ಮ ಸಮಕ್ಕೆ ಕೂತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಎಂದ. ನಾನು ಅವನ ಬಾಯಿಯ ಮೇಲೆ ಬೆರಳಿಟ್ಟೆ. ಯೋಗ್ಯತೆ ಹಣದಿಂದ ಬರೋದಿಲ್ಲ ರಘು, ಮನಸ್ಸಿನಿಂದ ಬರುತ್ತೆ. ಇವತ್ತು ಇಲ್ಲಿ ಯಜಮಾನಿ ಇಲ್ಲ, ಕೆಲಸದವನಿಲ್ಲ, ಇರೋದು 2 ಹಸಿದ ಜೀವಗಳು ಅಷ್ಟೇ ಎಂದು ಹೇಳಿ ಅವನನ್ನು ಕುರ್ಚಿಯ ಮೇಲೆ ಒತ್ತಾಯಪೂರ್ವಕವಾಗಿ ಕುಳ್ಳಿರಿಸಿದೆ. ನಾನು ಬಡಿಸಿದ ತಟ್ಟೆಯನ್ನು ಅವನ ಮುಂದಿಟ್ಟೆ. ನಂತರ ನಾನು ಅವನ ಪಕ್ಕದಲ್ಲೇ ಕುಳಿತೆ. ಆ ರಾತ್ರಿ ಆ ಮಳೆಯ ಅಬ್ಬರದ ನಡುವೆ ನಾವಿಬ್ಬರೂ ಸೇರಿ ಊಟ ಮಾಡಿದೆವು. ಅದು ಕೇವಲ ಹಸಿವನ್ನು ನೀಗಿಸುವ ಊಟವಾಗಿರಲಿಲ್ಲ. ಪ್ರತಿ ತುತ್ತು ಅನ್ನದ ಜೊತೆಗೆ ನಮ್ಮಿಬ್ಬರ ನಡುವೆ ಇದ್ದ ಅಂತರ, ಮರ್ಯಾದೆಯ ಗೆರೆಗಳು ಮತ್ತು ಭಯಗಳು ಕರಗಿ ಹೋಗುತ್ತಿದ್ದವು. ನಾವು ಪರಸ್ಪರ ತುತ್ತು ನೀಡಿದೆವು. ಆ ಕ್ಷಣದಲ್ಲಿ ಪ್ರಪಂಚದ ಅರಿವೇ ಇರಲಿಲ್ಲ. ಆ ಊಟ ನಮ್ಮಿಬ್ಬರ ದೈಹಿಕ ಮತ್ತು ಮಾನಸಿಕ ಮಿಲನದ ಸಂಕೇತವಾಗಿತ್ತು. ಅಲ್ಲಿ ಮಾತುಗಳಿರಲಿಲ್ಲ, ಕೇವಲ ಭಾವನೆಗಳ ವಿನಿಮಯವಿತ್ತು. ರಘು ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ನನ್ನ ಮೋಹದ ಸುಳಿಯಲ್ಲಿ ಮುಳುಗಿ ಹೋಗಿದ್ದ. ಅವನು ಅಂದುಕೊಂಡಿದ್ದ ಇದು ಪ್ರೀತಿಯ ಪರಾಕಾಷ್ಠೆ ಎಂದು. ಆದರೆ ನನಗೆ ತಿಳಿದಿತ್ತು, ಇದು ನನ್ನ ಏಕಾಂತವನ್ನು ಕೊಲ್ಲಲು ನಾನು ಆಡುತ್ತಿರುವ ಅಂತಿಮ ಆಟ ಎಂದು. ಊಟ ಮುಗಿದ ನಂತರ ಆ ಮೌನದಲ್ಲಿ ಒಂದು ತೃಪ್ತಿ ಇತ್ತು. ರಘು ನನ್ನ ಮಡಿಲಲ್ಲಿ ತಲೆ ಇಟ್ಟು ಕುಳಿತಿದ್ದ. ಮೇಡಂ, ಈ ಕ್ಷಣಕ್ಕೋಸ್ಕರ ನಾನು ಸಾಯೋಕು ಸಿದ್ಧ. ನೀವು ನನ್ನ ಬಾಳಿಗೆ ಬೆಳಕು ತಂದ್ರಿ ಎಂದು ಬಿಸುಗುಟ್ಟಿದ. ಆದರೆ ವಿಧಿ ತನ್ನ ಆಟವನ್ನು ಆಗಷ್ಟೇ ಶುರು ಮಾಡಿತು. ಅವನು ನನ್ನ ಮಡಿಲಲ್ಲಿ ಮಗುವಿನಂತೆ ಮಲಗಿದ್ದಾಗ ಹಠಾತ್ತನೆ ನನ್ನ ಮೊಬೈಲ್ಗೆ ಮೆಸೇಜ್ ಶಬ್ದವಾಯಿತು. ನಾನು ಅದನ್ನು ತೆಗೆದು ನೋಡಿದೆ. ಅದು ಪ್ರಕಾಶ್ ಕಡೆಯಿಂದ ಬಂದಿತ್ತು. ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ನಾನು ವಾಪಸ್ ಬರ್ತಾ ಇದ್ದೀನಿ. 1 ಗಂಟೆಯಲ್ಲಿ ಮನೆಯಲ್ಲಿ ಇರ್ತೀನಿ ಎಂಬ ಸಂದೇಶವಿತ್ತು. ನನ್ನ ಎದೆ ದಗ್ ಎಂದಿತು. ವಾಸ್ತವದ ಬಿಸಿ ನನ್ನನ್ನು ಮುಟ್ಟಿತು. ನಾನು ರಘುವನ್ನು ಮೆಲ್ಲಗೆ ದೂರ ತಳ್ಳಿದೆ. ರಘು, ಏಳು, ಪ್ರಕಾಶ್ ಬರ್ತಾ ಇದ್ದಾರೆ ಎಂದು ಕಪೋರವಾಗಿ ಹೇಳಿದೆ. ರಘು ಆಘಾತದಿಂದ ಎದ್ದು ಕುಳಿತ. ಈಗಷ್ಟೇ ಸ್ವರ್ಗದಲ್ಲಿದ್ದವನು ಒಮ್ಮೆಲೆ ನರಕದ ಬಾಗಿಲಿಗೆ ಬಂದು ನಿಂತಂತಾಯಿತು. ಆ ಊಟದ ಸುಖದ ಗುಂಗಿನಿಂದ ಹೊರಬರಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಾನು ಆಗಲೇ ನನ್ನ ಪಾತ್ರವನ್ನು ಬದಲಾಯಿಸಿದ್ದೆ. ರಾಣಿಯ ಮುಖವಾಡ ಕಳಚಿ ಮತ್ತೆ ಯಜಮಾನಿಯ ಮುಖವಾಡ ಧರಿಸಲು ಸಿದ್ಧಳಾಗುತ್ತಿದ್ದೆ. ಗೇಟ್ ತೆರೆಯುವ ಶಬ್ದ ಮತ್ತು ಕಾರಿನ ಹೆಡ್ಲೈಟ್ಗಳ ಪ್ರಖರ ಬೆಳಕು ಮನೆಯ ಕಿಟಕಿಗಳ ಮೂಲಕ ಒಳಗೆ ಬಿದ್ದಾಗ ರಘು ಕಲ್ಲಾಗಿ ಹೋಗಿದ್ದ. ಅವನ ಕಣ್ಣುಗಳಲ್ಲಿ ಈಗಷ್ಟೇ ಅನುಭವಿಸಿದ ಸುಖದ ಮಂಪರು ಮಾಯವಾಗಿ ಪ್ರಾಣ ಭಯ ಆವರಿಸಿತು. ನಾನು ತಕ್ಷಣ ಸಾವರಿಸಿಕೊಂಡೆ. ಮೇಜಿನ ಮೇಲಿದ್ದ 2 ತಟ್ಟೆಗಳನ್ನು ಕ್ಷಣಾರ್ಧದಲ್ಲಿ ಎತ್ತಿ ಅಡುಗೆ ಕೋಣೆಗೆ ಎಸೆದೆ. ನನ್ನ ಕೂದಲನ್ನು ಸರಿಪಡಿಸಿಕೊಂಡು ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡು ಹಾಲಿನ ಸೋಫಾದ ಮೇಲೆ ಆರಾಮವಾಗಿ ಕುಳಿತೆ. ರಘು ಇನ್ನೂ ಅಲ್ಲೇ ನಿಂತಿದ್ದ. ಅವನಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಹೋಗು, ಅಡುಗೆ ಮನೆಗೆ ಹೋಗಿ ಅವಿತುಕೋ ಎಂದು ನಾನು ಪಿಸುಮಾತಿನಲ್ಲೇ ಗದರಿದೆ. ಅಷ್ಟರಲ್ಲಿ ಪ್ರಕಾಶ್ ಒಳಗೆ ಬಂದರು. ಮಳೆಯಿಂದಾಗಿ ಅವರ ಕೋಟು ಒದ್ದೆಯಾಗಿತ್ತು. ಅವರು ನೇರವಾಗಿ ಹಾಲ್ಗೆ ಬಂದು ಅಲ್ಲಿ ಅನಾಥವಾಗಿ ನಿಂತಿದ್ದ ರಘುವನ್ನು ಕಂಡು ಹುಬ್ಬುಗಂಟಿಕ್ಕಿದರು. ಇವನು ಇಲ್ಲೇನ್ ಮಾಡ್ತಿದ್ದಾನೆ ಇಷ್ಟು ರಾತ್ರಿಲಿ? ಎಲ್ಲರೂ ರಜೆಯಲ್ಲಿ ಹೋದ್ರು ಅಂತ ಸೆಕ್ಯೂರಿಟಿ ಹೇಳಿದ್ನಲ್ಲ ಎಂದು ಗುಡುಗಿದರು. ರಘು ನನ್ನ ಕಡೆ ನೋಡಿದ. ಅವನ ಆ ನೋಟದಲ್ಲಿ, ಮೇಡಂ, ನೀವಾದರೂ ಸತ್ಯ ಹೇಳಿ, ನಾವು ಈಗಷ್ಟೇ ಒಂದಾಗಿದ್ದೆವು ಎಂಬ ಮೂಕ ರೋದನವಿತ್ತು. ಅವನು ಬಾಯ್ಬಿಟ್ಟು, ಸಾಹೇಬ್ರೆ, ಮೇಡಂ ಅವರು ಎಂದು ತೊದಲಿದ. ನನ್ನ ಎದೆ ದಗ್ ಎಂದಿತು. ಇವನು ಸತ್ಯ ಹೇಳಿದರೆ ನನ್ನ ಕತೆ ಮುಗಿಯಿತು. ನನ್ನ ಸಾಮಾಜಿಕ ಗೌರವ, ಈ ಐಷಾರಾಮಿ ಜೀವನ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಆ ಕ್ಷಣದಲ್ಲಿ ನಾನು ಒಂದು ನಿರ್ದಯಿ ನಿರ್ಧಾರಕ್ಕೆ ಬಂದೆ. ನನ್ನ ಪ್ರಾಣ ಉಳಿಸಿಕೊಳ್ಳಲು ರಘುವನ್ನು ಬಲಿ ಕೊಡಲೇಬೇಕಿತ್ತು. ನಾನು ನಾಟಕೀಯವಾಗಿ ಎದ್ದು ನಿಂತು, ರೀ, ಇವನು ಕಳ್ಳ. ನಾನು ರೂಮಲ್ಲಿ ಇಲ್ಲದಾಗ ನನ್ನ ಪರ್ಸ್ನಿಂದ ದುಡ್ಡು ಕದಿಯೋಕೆ ಬಂದಿದ್ದ. ನಾನು ನೋಡ್ಬಿಟ್ಟೆ ಅಂತ ಕಾಲಿಗೆ ಬಿದ್ದು ಕೇಳ್ಕೋತಿದ್ದ ಎಂದು ಚೀರಾಡಿದೆ. ನನ್ನ ಧ್ವನಿಯಲ್ಲಿ ನಡುಕವಿತ್ತು. ಅದು ಭಯದಿಂದಲ್ಲ, ಬದಲಾಗಿ ಅತ್ಯುತ್ತಮ ಅಭಿನಯದ ಭಾಗವಾಗಿತ್ತು. ರಘು ಸಿಡಿಲು ಬಡಿದವನಂತೆ ನನ್ನ ನೋಡಿದ. ಮೇಡಂ, ನೀವೇ ಅಲ್ವಾ ಆ ದುಡ್ಡು ಕೊಟ್ಟಿದ್ದು? ನೀವೇ ಅಲ್ವಾ ನನ್ನ ಜೊತೆಯ ಎಂದು ಅವನು ಹೇಳಲು ಹೋದ. ಆದರೆ ಪ್ರಕಾಶ್ ಅವನಿಗೆ ಮಾತನಾಡಲು ಅವಕಾಶವನ್ನೇ ಕೊಡಲಿಲ್ಲ. ರೋಷದಿಂದ ಮುನ್ನುಗ್ಗಿ ರಘುವಿನ ಕೆನ್ನೆಗೆ ಬಲವಾಗಿ ಹೊಡೆದರು. ಲೋ ಹಲ್ಕ, ನನ್ನ ಹೆಂಡತಿ ಮೇಲೆ ಕಳ್ಳತನದ ಆರೋಪ ಮಾಡ್ತೀಯಾ? ಅವಳು ನಿನಗೆ ಅನ್ನ ಹಾಕಿದವಳು ಕಣೋವ ಎಂದು ಹಿಗ್ಗಾಮುಗ್ಗಾ ಥಳಿಸಲು ಶುರು ಮಾಡಿದರು. ರಘು ಪ್ರತಿ ಏಟಿಗೂ, ಅಮ್ಮವ್ರೆ, ದಯವಿಟ್ಟು ನಿಜ ಹೇಳಿ, ನನ್ನ ಕಾಪಾಡಿ ಎಂದು ಅಂಗಲಾಚುತ್ತಿದ್ದ. ಆದರೆ ನಾನು ಕಲ್ಲರಳಿ ಕಣ್ಣು ಬಿಟ್ಟಂತೆ ಸುಮ್ಮನೆ ನಿಂತಿದ್ದೆ. ಅವನ ರಕ್ತಸಿಕ್ತ ಮುಖವನ್ನು ನೋಡುವಾಗ ನನಗೆ ಅಯ್ಯೋ ಅನ್ನಿಸಲಿಲ್ಲ. ಬದಲಾಗಿ ಇವನು ಹೋದರೆ ಸಾಕು, ನನ್ನ ರಹಸ್ಯವೂ ಇವನ ಜೊತೆ ಹೋಗುತ್ತದೆ ಎಂಬ ಸ್ವಾರ್ಥ ಆಲೋಚನೆ ನನ್ನಲ್ಲಿತ್ತು. ಪ್ರಕಾಶ್ ಸೆಕ್ಯೂರಿಟಿಯನ್ನು ಕರೆಸಿ ರಘುವನ್ನು ಹೊರಗೆ ಎಳೆದು ಹಾಕಿಸಿದರು. ಮತ್ತೆ ಈ ಕಡೆ ಬಂದ್ರೆ ಕೊಲೆ ಮಾಡ್ತೀನಿ ಎಂದು ಎಚ್ಚರಿಸಿದರು. ಮಳೆಯ ನೀರಿನಲ್ಲಿ ಕೆಸರಿನಲ್ಲಿ ಬಿದ್ದ ರಘು ಗೇಟಿನ ಕಡೆಯಿಂದ ಕೊನೆಯ ಬಾರಿಗೆ ನನ್ನ ಬೆಡ್ರೂಮಿನ ಕಿಟಕಿಯ ಕಡೆ ನೋಡಿದ. ನಾನು ಅಲ್ಲಿ ಪರದೆಯ ಮರೆಯಲ್ಲಿ ನಿಂತು ನೋಡುತ್ತಿದ್ದೆ.
ಅವನ ಕಣ್ಣುಗಳಲ್ಲಿ ಈಗ ಪ್ರೀತಿ ಇರಲಿಲ್ಲ, ಭಕ್ತಿ ಇರಲಿಲ್ಲ, ಅಲ್ಲಿತ್ತು ಕೇವಲ ಶೂನ್ಯ ಮತ್ತು ದ್ರೋಹದ ಕರಾಳ ಛಾಯೆ. ಅವನ ನಂಬಿಕೆಯ ಗೋಪುರವನ್ನು ನಾನೇ ನನ್ನ ಕೈಯಾರೆ ಧ್ವಂಸ ಮಾಡಿದ್ದೆ. ಅವನ ಅಮ್ಮನ ಆಪರೇಷನ್, ಅವನ ಕನಸುಗಳು ಎಲ್ಲವೂ ನನ್ನ ಸುಳ್ಳಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದವು. ಪ್ರಕಾಶ್ ಬಂದು, ಪಾಪ ಸುಮಿ, ನಿನಗೆ ತುಂಬಾ ಭಯ ಆಗಿರಬೇಕು. ಇಂಥವ್ರನ್ನು ನಂಬಬಾರದು ಎಂದು ನನ್ನನ್ನು ಅಪ್ಪಿಕೊಂಡರು. ನಾನು ಅವರ ಎದೆಗೆ ಒರಗಿ, ಹೌದು ರೀ, ನಾನು ಮೋಸ ಹೋದೆ ಎಂದೆ. ಆದರೆ ನಾನು ಮೋಸ ಹೋಗಿರಲಿಲ್ಲ, ಮೋಸ ಮಾಡಿದ್ದೆ. ಮಾರನೇ ದಿನ ಬೆಳಿಗ್ಗೆ ಮಳೆ ನಿಂತಿತ್ತು. ರಘು ಮತ್ತೆ ಆ ಕಡೆ ಸುಳಿಯಲಿಲ್ಲ. ಅವನು ಎಲ್ಲಿ ಹೋದನೋ ಏನಾದನೋ ಯಾರಿಗೂ ಗೊತ್ತಿಲ್ಲ. ನನ್ನ ಅರಮನೆ ಮತ್ತೆ ಮೊದಲಿನಂತೆ ಶಾಂತವಾಗಿತ್ತು, ಸುಂದರವಾಗಿತ್ತು. ಆದರೆ ನಾನು ಕನ್ನಡಿಯ ಮುಂದೆ ನಿಂತಾಗ ನನ್ನ ಪ್ರತಿಬಿಂಬ ನನಗೆ ವಿಚಿತ್ರವಾಗಿ ಕಾಣುತ್ತಿತ್ತು. ನನ್ನ ಸೌಂದರ್ಯ ಹಾಗೆ ಇತ್ತು, ಆದರೆ ನನ್ನ ಆತ್ಮ ಸತ್ತು ಹೋಗಿತ್ತು. ಆ ಊಟದ ನೆನಪು, ರಘುವಿನ ಆ ಕೊನೆಯ ನೋಟ ನನ್ನನ್ನು ಇನ್ನು ಜೀವನ ಪೂರ್ತಿ ಕಾಡಲಿದೆ ಎಂದು ನನಗೆ ಗೊತ್ತಿತ್ತು. ನಾನು ಗೆದ್ದಿದ್ದೆ, ಆದರೆ ಆ ಗೆಲುವಿನಲ್ಲಿ ಸೋಲಿಗಿಂತ ಹೆಚ್ಚಿನ ನೋವಿತ್ತು. ಇದು ಒಡತಿಯ ಅರಮನೆ, ಇಲ್ಲಿ ಸತ್ಯಕ್ಕೆ ಜಾಗವಿಲ್ಲ, ಕೇವಲ ಬಣ್ಣದ ಮುಖವಾಡಗಳಿಗೆ ಮಾತ್ರ ಸ್ವಾಗತ. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಮ್ಮ ಸ್ವಾಭಿಮಾನವನ್ನು ಮಾತ್ರ ಎಂದಿಗೂ ಅಡವಿಡಬಾರದು. ಇಂದು ಸಮಾಜದಲ್ಲಿ ರಘುವಿನಂತಹ ಅಸಹಾಯಕ ಯುವಕರು ಮತ್ತು ಸುಮಿತ್ರಾಳಂತಹ ಅಧಿಕಾರ ಹಾಗೂ ಹಣದ ಅಮಲಿರುವವರು ನಮಗೆ ಕಾಣಿಸಿಗುತ್ತಾರೆ. ಅತಿ ಬಡತನ ಅಥವಾ ಅಗತ್ಯವಿದ್ದಾಗ ನಮಗೆ ಸಿಗುವ ಪ್ರತಿಯೊಂದು ಸಹಾಯವೂ ನಿಷ್ಕಲ್ಮಶ ಎಂದು ನಂಬುವುದು ದೊಡ್ಡ ತಪ್ಪು. ಕೆಲವರು ನಮ್ಮ ಕಷ್ಟವನ್ನು ತಮ್ಮ ಸ್ವಾರ್ಥಕ್ಕೆ ಅಥವಾ ಕ್ಷಣಿಕ ಸುಖಕ್ಕೆ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ. ಇಂದಿನ ಕಾಲಘಟ್ಟದಲ್ಲಿ ಇಂತಹ ಘಟನೆಗಳು ಹೆಚ್ಚು ನಡೆಯುತ್ತಿವೆ. ಅದರಲ್ಲೂ ಯುವ ಪೀಳಿಗೆಯು ಸುಲಭವಾಗಿ ಹಣ ಸಿಗುತ್ತದೆ ಎಂದಾಗ ಅಥವಾ ಶ್ರೀಮಂತಿಕೆಯ ಆಕರ್ಷಣೆಗೆ ಒಳಗಾದಾಗ ತಮ್ಮ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾರೆ. ಕ್ಷಣಿಕ ಸುಖ ಅಥವಾ ಹಣದ ಆಸೆಗೆ ಬಿದ್ದು ಪರಬಲೆಗೆ ಸಿಲುಕಿದರೆ ಕೊನೆಗೆ ರಘುವಿನಂತೆ ದ್ರೋಹ ಮತ್ತು ಅವಮಾನವೇ ಮಿಕ್ಕುವುದು. ಯಾರೇ ಆಗಲಿ ನಮಗೆ ಸಹಾಯ ಮಾಡುವಾಗ ಅವರ ಉದ್ದೇಶವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅತಿಯಾದ ನಂಬಿಕೆ ಮತ್ತು ಅತಿಯಾದ ಆಸೆ ಎರಡೂ ಅಪಾಯಕಾರಿ. ನಮ್ಮ ಜೀವನವನ್ನು ನಾವು ಗೌರವಯುತವಾಗಿ ಕಟ್ಟಿಕೊಳ್ಳಬೇಕೇ ಹೊರತು ಯಾರೋ ನೀಡುವ ಭಿಕ್ಷೆಯಂತಹ ಸವಲತ್ತುಗಳಿಗೆ ಮಾರು ಹೋಗಬಾರದು. ಎಚ್ಚರದಿಂದ ಇರುವುದು ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯುವುದೇ ಇಂದಿನ ದಿನಗಳಲ್ಲಿ ನಮಗೆ ನಾವೇ ಕೊಟ್ಟುಕೊಳ್ಳುವ ದೊಡ್ಡ ರಕ್ಷಣೆ.